ಸೊ ನೆನ್ನೆ ದಿನ ಹೀಗಿತ್ತು. ಬೆಳಗ್ಗೆ ಎದ್ದು ಮಕ್ಕಳನ್ನೆಲ್ಲ ಕಳಿಸಾದ್ಮೇಲೆ ವಾಕಿಂಗ್ ಆ್ಯಸ್ ಯೂಶುವಲ್ ಹೋದೆ. ಬಿಸಿಲಲ್ಲಿ ತುಂಬ ಚಳಿ ಇದೆ ಇಲ್ಲಿ. ಅಪ್ಪ ಕೇಳಬೇಡಿ, ಎಂಥ ಚಳಿ, ಗಾಳಿ ತಣ್ಣಗೆ ಬೀಸುತ್ತೆ. ಸೊ ವಾಕಿಂಗ್ ಮಾಡ್ಕೊಂಡು ಮನೆಗೆ ಬಂದು ಆಲ್ಮೋಸ್ಟ್ 9:30 ಆಗೋಗಿತ್ತು ಅಂದ್ಕೊಳ್ಳಿ. ಬಂದು ಸ್ವಲ್ಪ ಅದೇ ಯೋಗದು ವಿಡಿಯೋ ಶೂಟ್ ಮಾಡಿದೆ, ಆಲ್ರೆಡಿ ಹಾಕಿದ್ದೀನಿ, ದಯವಿಟ್ಟು ಎಲ್ಲರೂ ನೋಡಿ. ನಿಮ್ಮದು ಸ್ಟಮಕದು ಹೊಟ್ಟೆ ಎಕ್ಸಸೈಸ್ಗೆ ಮಾಡಿದ್ದೀನಿ ಫಸ್ಟು. ಇದಾದಮೇಲೆ ನೆಕ್ಸ್ಟು ಸಪೋರ್ಟ್ ಮಾಡಿ ಇದಕ್ಕೆ ನಾನು ನೆಕ್ಸ್ಟು ಬೇರೆ ಎಲ್ಲ ಬ್ಯಾಕ್ ಎಕ್ಸಸೈಸು, ಲೆಗ್ ಎಕ್ಸಸೈಸು ಎಲ್ಲನೂ ಮಾಡ್ತೀನಿ. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಆ್ಯಸ್ ಯೂಶ್ವಲ್ ಆಮ್ಲೆಟ್ ಮಾಡಿಕೊಂಡೆ, ಎಲ್ಲ ಸೊಪ್ಪು ಎಲ್ಲ ಹಾಕ್ಕೊಂಡು ತಿಂದೆ. ಚೆನ್ನಾಗಿತ್ತು, ಲೈಟ್ ವೆಯ್ಟ್ ಆಗಿತ್ತು. ಸೊ ಇನ್ನೊಂದು ಚಾಲೆಂಜಿಗೆ ಸ್ಟಾರ್ಟ್ ಮಾಡಬೇಕು ಆದಷ್ಟು ಬೇಗ. ಐ ನೀಡ್ ಟು ಗೆಟ್ ಬ್ಯಾಕ್ ಟು ಮೈ ಓಲ್ಡ್ ಡೇಸ್ ಬಾಬಾ. ಐ ಆಮ್ ಜಸ್ಟ್ ಔಟ್ ಆಫ್ ಕಂಟ್ರೋಲ್. ಐ ಡೋಂಟ್ ನೋ, ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸಾಕಾಗಿದೆ ನನಗೆ. ಐ ನೀಡ್ ಟು ಟಾಕ್ ಟು ಯು ಪೀಪಲ್, ಐ ನೀಡ್ ಟು ಶೇರ್ ವಿತ್ ಯು. ನಿಮ್ಮ ಜೊತೆ ನಾನೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಶೇರ್ ಮಾಡ್ತೀನಿ ಆದಷ್ಟು ಬೇಗ. ಎಂಜಾಯ್ ಮಾಡಿದೆ, ಒಬ್ಬಳೇ ಬೇರೆ ಇದ್ದೆ. ಸೊ ಹಾಗಾಗಿ ಸ್ವಲ್ಪ ಲೈಟಾಗೇ ತೊಗೊಂಡೆ. ಅದಾದಮೇಲೆ ನೋಡಿ ಕಾಗೆ ಆ್ಯಸ್ ಯೂಶುವಲ್ ಬಂದೇ ಬರುತ್ತೆ ಆ ಟೈಮಲ್ಲಿ, ಅದಕ್ಕೂ ಕೊಟ್ಟೆ ಸ್ವಲ್ಪ ಆಮ್ಲೆಟ್. ಅದಾದಮೇಲೆ ಈಗ ಹೆಂಗೆ ಇದು ಬರ್ತಾಯಿದೆ ಅಲ್ಲ ಸಂಕ್ರಾಂತಿ ಹಬ್ಬ. ಸೊ ಹಾಗಾಗಿ ಇನ್ನು ಕ್ಲೀನ್ ಮಾಡ್ಕೊಬಂದು ಪೀರಿಯಡ್ ಬೇರೆ ಹತ್ತಿರ ದಿನ ಬರ್ತಾಯಿದೆ. ಸೊ ಹಾಗಾಗಿ ಮೇಲೆಯಿಂದ ಎಲ್ಲ ಧೂಳು ಹೊಡ್ಕೊಂಡು ಡಸ್ಟಿಂಗ್ ಮಾಡಿಕೊಂಡು ಕಿಟಕಿಗಳು, ಫ್ಯಾನು ಎಲ್ಲನೂ ಒಂದು ಕಡೆಯಿಂದ ಕೆಲಸದವ್ರು ಬರೋಕ್ಕೆ ಮುಂಚೆನೇ ನಾನು ಧೂಳು ಹೊಡ್ಕೊಂಡ್ರೆ ಅವ್ರು ಬಂದಾದ್ಮೇಲೆ ಎಲ್ಲ ಒದ್ಕೊಂಡು ಒರೆಸ್ಕೊಬೋದು ಅಂದ್ಬಿಟ್ಟು. ಸೊ ಅದೆಲ್ಲ ಒಂದು ಕಡೆಯಿಂದ ಎಲ್ಲ ಧೂಳು ಹೊಡ್ಕೊತಾ ಇದೆ. ಎಲ್ಲ ಇದು ಕಟ್ಕೊಳುತ್ತಲ್ವ ಜೇಡ್ರ ಬೆಲೆ. ಸೊ ಅದಾದಮೇಲೆ ಈ ಕಿಚನ್ ಇಲ್ಲಿ ಟ್ರಾಲಿ ಕೆಳಗಡೆ ಏನೇ ಮಾಡಿದ್ರು ಹೋಗಿ ಅಲ್ಲಿಗಡೆ ಜಾಸ್ತಿ ಸೇರಿಕೊಳ್ಳುತ್ತೆ ನಮ್ಮ ಮನೆಯಲ್ಲಿ, ಗೊತ್ತಿಲ್ಲ ಅಥವಾ ಬೇರೆ ಎಲ್ಲರ ಮನೇಲೂ ಆಗುತ್ತೋ ಗೊತ್ತಿಲ್ಲ. ನಮ್ಮ ಮನೇಲಿ ಎಲ್ಲ ಕಸ ಬಿದ್ದಿರೋದೆಲ್ಲ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಅಲ್ಲೇ ದೀಪಾವಳಿ ಹಬ್ಬದಿಂದ ಒಂದು 2-3 ಸಲ ಮಾಡಿದ್ದೀನಿ, ಸ್ಟಿಲ್ಲು ಅಲ್ಲಿತ್ತು. ಸೊ ಎಲ್ಲನೂ ಎಳೆದು ಕೆಳಗಡೆಯಿಂದ ಗುಡಿಸ್ಕೊತಾ ಇದೆ. ಸೊ ಪೂರಾ ಟ್ರಾಲಿ ಎಲ್ಲ ಏನು ಕ್ಲೀನ್ ಮಾಡೋಕ್ಕೋಗಲ್ಲ, ಅದು ವರ್ಷಕ್ಕೆ ಒಂದೇ ಸತಿ ಮಾಡೋದು ಆಗಲ್ಲಪ್ಪ. ಎವ್ರಿ ಟೈಮ್ ಮಾಡೋಕ್ಕೆ ಟೈಮೂ ಇಲ್ಲ, ಅಷ್ಟು ಮಾಡೋ ಅವಶ್ಯಕತೆಯೂ ಇಲ್ಲ, ಅನ್ನೆಸೆಸರಿ ಅನಿಸುತ್ತೆ. ಸೊ ಅದನ್ನೆಲ್ಲ ಹೇಳ್ಕೊಂಡು ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಅಲ್ಲೇನು ಜಾಸ್ತಿ ಧೂಳಿತ್ತು, ಬಟ್ ಏನು ಅಂತ ಇದಾಗಿಲ್ಲ. ಅಂದರೆ ಕಸ ಹೋಗಿ ಏನು ಸಣ್ಣದು ಎಲ್ಲ ಕೆಳಗಡೆ ಬೀಳಿಸ್ತೀವಲ್ವ ಕಿಚನ್ ಕಟ್ಟೆಯಿಂದ, ಅದು ಹೋಗಿ ಅಲ್ಲಿ ಸೇರಿಕೊಂಡಿತ್ತು. ಸೊ ಅದನ್ನು ಎಳ್ಕೊಂಡು ಎಲ್ಲನೂ ಗುಡಿಸ್ಕೊಂಡೆ. ಅದಾದಮೇಲೆ ಕಿಟಕಿಗಳೆಲ್ಲ ತೊಳಿಬೇಕು, ಎಲ್ಲೆಲ್ಲಿ ತೊಳಿಬೇಕು ಅಂತ ತೊಳ್ಕೊತಾ ಇದ್ದೀನಿ. ನೀರು ಎಲ್ಲಿ ಹಾಕೋಕ್ಕೆ ಸಾಧ್ಯ ಅಲ್ಲೆಲ್ಲ ಹಾಕ್ಕೊಂಡು ನೀರೆಲ್ಲ ಚೆನ್ನಾಗಿ ಅಲ್ಲೆಲ್ಲ ತುಂಬ ಧೂಳಾಗೋಗಿತ್ತು. ಈ ಕ್ಲೈಮೇಟಿಗೆ ತುಂಬ ಧೂಳಲ್ವ ಇವಾಗೆಲ್ಲ. ಸೊ ಹಾಗಾಗಿ ಎಲ್ಲ ಕಡೆ ನೀರು ಎರ್ಚ್ಕೊಂಡು ಎಲ್ಲ ತೊಳ್ಕೊಂಡೆ ಕಿಟಕಿಗಳನ್ನ. ಆಮೇಲೆ ಒರೆಸ್ಕೊಂಡೆ, ಸ್ಪ್ರೇ ಎಲ್ಲ ಹೊಡ್ಕೊಂಡು ಒಂದು ಕಡೆಯಿಂದ. ಸೊ ರೂಮ್ಗಳೆಲ್ಲ ಆಗೋಗಿದೆ. ಎಲ್ಲ ಬರೀ ಈಗ ಒಂದು ಹಾಲು ಉಳ್ಕೊಂಡಿದೆ, ಹಾಲು ಮತ್ತು ಅದನ್ನು ಸ್ಪ್ರೇ ಮಾಡಿ ನಾಳೆ ಎಲ್ಲ ಒರೆಸ್ಕೋಬೇಕು. ಹಾಲು ಅಂತ ಆಲ್ಮೋಸ್ಟ್ ಚೆನ್ನಾಗೆಲ್ಲ ಮಾಡ್ಕೊಂಡಿರ್ತೀನಿ, ರೂಮ್ಗಳನ್ನೇ ಸ್ವಲ್ಪ ಉಳ್ಕೊಂಬಿಟ್ಟಿತ್ತು. ಸೊ ಅದನ್ನೆಲ್ಲ ಒರೆಸ್ಕೊಂಡೆ. ನನ್ನ ಸಮಾಧಾನ ಆಯಿತು. ಹಬ್ಬದಲ್ಲಿ ಏನೇ ಮಾಡಲಿದ್ರು ಕ್ಲೀನ್ ಮಾಡಿದ್ರೆ ಒಂದು ಸಮಾಧಾನ ಅನಿಸುತ್ತೆ. ಸೊ ಜಾಸ್ತಿ ಇಂಟೀರಿಯರ್ ಇದ್ದರೆ ನಮಗೇನಾಗುತ್ತೆ, ಸೊ ಸಾಮಾನುಗಳೆಲ್ಲ ಒಳಗಡೆನೇ ಇರುತ್ತೆ. ಸೊ ಹಾಗಾಗಿ ಅಷ್ಟು ಧೂಳಾಗಲ್ಲ. ಇಂಟೀರಿಯರ್ ಇಲ್ಲ ಅಂದಾಗ ನೋಡಿ ನನ್ನ ಕೈ ಹೆಂಗಾಗೋಗಿದೆ. ಇಂಟೀರಿಯರ್ ಇಲ್ಲ ಅಂದಾಗ ಭಾಳ ಕಷ್ಟ. ಕೈ ಕಟ್ಟಾಗಿರೋದು ಒಣಗ್ತಾ ಇದೆ ಇವಾಗ. ಸೊ ಅದಾದಮೇಲೆ ಮಧ್ಯಾಹ್ನಕ್ಕೆ ಏನು ಮಾಡಲಿ, ಬೆಂಡೆಕಾಯಿ ಪಲ್ಯ ಬೆಳಗ್ಗೆನೇ ಮಾಡಿದ್ದೆ. ನಮ್ಮ ಮನೆಯವ್ರಿಗೂ ಆಫೀಸಿಗೆಲ್ಲ ಆಗುತ್ತೆ ಅಂದ್ಬಿಟ್ಟು ಅದನ್ನು ಹಾಕೊಳ್ಳೋದೇ ಮರ್ತುಬಿಟ್ಟಿದ್ದೀನಿ. ಸಂಜೆ ತಿಂದೆ ಅದನ್ನು. ಸೊ ಅದಾದಮೇಲೆ ಇನ್ನೇನು ಮಾಡಿದೆ, ಅವರೇ ಕಾಳಿತ್ತು ಸ್ವಲ್ಪ. ಸೊ ಹಾಗಾಗಿ ಇನ್ನೇನು ಎಲ್ರಿಗೂ ನಮ್ಮ ಮನೆಯವ್ರಿಗೆ ಈವ್ನಿಂಗ್ ಡಿನ್ನರ್ ಇತ್ತು ಆಫೀಸಲ್ಲಿ. ಸೊ ಹಾಗಾಗಿ ಬೇಡ ಇನ್ನು ಎಲ್ಲ ಎಕ್ಸ್ಟ್ರಾ ಓವರ್ ಅಡುಗೆಗಳು ಅಂದ್ಬಿಟ್ಟು ಜಸ್ಟು ಪಲಾವ್ನೇ ಮಾಡಿದೆ. ಅದ್ರ ಜೊತೆಗೆ ಎಲ್ಲ ವೆಜಿಟೇಬಲ್ಸ್ ಮಿಕ್ಸಾಗಿ ಕಟ್ ಮಾಡ್ಕೊಂಡು ಅದ್ರ ಮೇಲೆ ನಿಂಬೆಹಣ್ಣು ಪೇಪರು ಎಲ್ಲ ಹಾಕ್ಕೊಂಡು ತಿಂತೆ. ಸಾಕಾಗಿದೆ. ಪಲಾವ್ ಅಂತೂ ನನ್ನ ಫೇವ್ರೆಟ್, ಕೇಳಿಬಿಡಿ. ದಿನ ಮಾಡಿದ್ರು ತಿಂತೀನಿ ನಾನು, ಅಷ್ಟು ಫೇವ್ರೇಟು ನನಗೆ. ತುಂಬ ನಮ್ಮ ಮನೆಗಳಲ್ಲಿ ನಮ್ಮ ಮನೇಲಿ ಯಾರಿಗೂ ಇಷ್ಟ ಇಲ್ಲ ಪಲಾವ್ ಅಂದರೆ, ಬಟ್ ನನ್ನ ಪ್ರಾಣ. ಏನು ಮಾಡೋದು. ಸೊ ಹಿಂಗೆ ಯಾರೂ ಇಲ್ಲದಾಗ ನಾನು ಮಾಡ್ಕೊತೀನಿ, ಅದು ಒಂದು ಸ್ವಲ್ಪನೇ ಮಾಡ್ಕೊತೀನಿ, ಎಂಜಾಯ್ ಮಾಡ್ತೀನಿ. ನನ್ನ ಜೊತೆಗೆ ಯಾರಾದರೂ ಬೇಕಿತ್ತು ಅನಿಸ್ತಿತ್ತು, ಬಟ್ ಓಕೆ, ನಾನು ಎಂಜಾಯ್ ಮಾಡಿದೆ ನಾನು. ಸೊ ಒಂದು ಕಾಲದಲ್ಲಿ ನಾನು ಅಳ್ತಿದ್ದೆ, ನನಗೆ ಯಾರು ಇಲ್ವಲ್ಲಪ್ಪ, ಫ್ರೆಂಡ್ಸ್ ಇಲ್ಲ, ಇಲ್ಲೂ ಇಲ್ಲ ಅಂದ್ಕೊಳ್ಳಿ, ಕ್ಲೋಸ್ ಫ್ರೆಂಡ್ ಯಾರೂ ಇಲ್ಲ ಹೇಳಬೇಕಂತಂದರೆ. ಆವಾಗ ಅಷ್ಟು ಮೈಂಡು ನಂದು ವೀಕ್ ಇತ್ತು. ನಾನು ಎಷ್ಟು ನನ್ನ ದೇವ್ರ ಮುಂದೆ ಕೂತ್ಕೊಂಡು ಅಳ್ತಾಯಿದ್ದೆ ನಾನು. ಸೊ ನನಗೇನಾದರೂ ಹೇಳ್ಕೊಬೇಕು ಅಂದರೆ, ಶೇರ್ ಮಾಡ್ಕೋಬೇಕಂದ್ರೆ ಯಾರೂ ಇರ್ತಿಲ್ಲ, ಅಳ್ತಿದ್ದೆ ನಾನು. ಈಗ ಹಂಗಿಲ್ಲ. ನನ್ನ ಮೈಂಡ್ ಸೆಟ್ ಹೆಂಗಾಗಿದೆ ಅಂದರೆ, ನಾನು 100 ಜನಕ್ಕೆ ನಾನು ಸಮಾಧಾನ ಮಾಡೋಷ್ಟು ಶಕ್ತಿ ಕೊಟ್ಟಿದ್ದಾನೆ ದೇವರು. ಒಂದೊಂದು ಸಲ ಆಗುತ್ತೆ, ಬಟ್ ನನಗೆ ಬೇರೆಯವ್ರು ನಾನು ಕೌನ್ಸಿಲ್ ಮಾಡೋಷ್ಟು ಸ್ಟ್ರೆಂತ್ ಬಂದಿದೆ ಇವಾಗ. ಅದಾದಮೇಲೆ ಈವ್ನಿಂಗು ಹೋಗಿ ಮಗನ ಕರ್ಕೊಂಡು ಬಂದೆ. ಅದಾದಮೇಲೆ ಕಂಟಿನ್ಯೂಸ್ ನೀವು ನೋಡ್ತಿದ್ದೀರಲ್ವ, ಹೀಗೆ ನನ್ನನ್ನು ನಾನು ಎಂಗೇಜ್ ಇಟ್ಕೊತೀನಿ ನಾನು. ಸೊ ದಿನವೆಲ್ಲ ಒಂದೇ ಕಡೆ ಹೋಗಿ ಕೂತ್ಕೊಂಡ್ಬಿಡೋದಿಲ್ಲ ನಾನು. ಆಮೇಲೆ ಐಬ್ರೋ ಮಾಡಿಸ್ಕೊಂಡು ಬಂದು ಸಂಜೆ ಸ್ನ್ಯಾಕು ಮಕ್ಕಳಿಗೆಲ್ಲ ಮಾಡಿಕೊಟ್ಟು, ಅಂದರೆ ಫ್ರೂಟ್ಸ್ ಎಲ್ಲ ಕೊಟ್ಟು, ಅವ್ರು ಮ್ಯೂಸಿಕ್ ಕ್ಲಾಸ್ ಹೋದರು. ಅವ್ರು ಹೋದ್ಮೇಲೆ ನಾನು ಆ್ಯಸ್ ಯೂಶುವಲ್ ಜಿಮ್ಮಿಗೆ ಹೋಗೋದು ಬೇಡ ಅಂದ್ಕೊಂಡೆ ಹೋಗಿ ಮಾಡಿಕೊಂಡು ಬೈಸೆಪ್ ಮಾಡಿ ಸ್ವಲ್ಪ ಕಾರ್ಡಿಯೋ ಮಾಡಿ ಮನೆಗೆ ಬಂದೆ. ಸೊ ಹೀಗಿತ್ತು ನನ್ನ ಇವತ್ತಿನ ದಿನ. ದಯವಿಟ್ಟು ಎಲ್ಲರೂ ಹೋಗಿ ಯೋಗ ವಿಡಿಯೋ ನೋಡ್ಕೊಂಬನ್ನಿ ಅಂತ ಕೇಳ್ತೀನಿ. ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋಲಿ. ನಮಸ್ಕಾರ.